ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ದಾನ್ವಿ ನಿನ್ನೆಯಿಂದ ನಮ್ಮಮ್ಮ ಕಾದು ಕಾದು ನನ್ನ ಫ್ರೆಂಡ್ ಬರ್ತಾಳೆ ಅಂತ ಫ್ರೆಂಡ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಸ್ಕೂಲ್ ಮೇಟ್ ಹೋಗಿರೋಕ್ಕೆ. ಇದು ಅಮ್ಮನ ಫ್ರೆಂಡ್ಗೆ, ಇದು ಅಮ್ಮಂಗೆ. ಮಗಳಿಗೊಂದು ಸೀರೆ ಕೊಡಲ್ಲ, ಲಂಗ ದೋಣಿ ಫ್ರೆಂಡ್ಸ್ ಚಡ್ಡಿ ಚಾಕ್ಲೇಟ್. ಬಾಯ್ ಬಾಯ್. ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು, ಇಟ್ಕೊಳ್ಳ ಅಷ್ಟೇ. ನಾನು ಜಾಸ್ತಿ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ನನ್ನ ಪಾತೆ ಅಪ್ಪದಿಕ್ಕೆ ಎದ್ಬಿಟ್ಟು ಸೈಕ್ಲಿಂಗ್ ಆರ ಮಾಡಿ ಹೊಟ್ಟೆ ಕರಗುತ್ತೆ. ಸೇರ್ಕೊಂಡಿದೆ ಪಾಪು. ತಿರ್ಗು ಈ ಕಡೆ. ಬಾಯ್ ಹೇಳಮ್ಮ ನಂಗೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು 3 ದಿನದ ವ್ಲಾಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಅಮ್ಮನ ಫ್ರೆಂಡು ಊರಲ್ಲಿರೋರು ಬೆಂಗಳೂರಿಗೆ ಬಂದಿದ್ದರು. ಅವರು ಸಹ ಅಮ್ಮನ್ನ ಮೀಟ್ ಮಾಡೋಕ್ಕೆ ಮನೆಗೆ ಬಂದಿದ್ದರು. ಅಮ್ಮ ತುಂಬ ಕಾಯ್ತಾಯಿದ್ರು ಅವರು ಬರ್ತಾರೆ ಅಂತ ಅಂದ್ಬಿಟ್ಟು. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಒಬ್ಬರಿದ್ರು, ಅವ್ರನ್ನೂ ಸಹ ಪರಿಚಯ ಮಾಡಿಸ್ತೀನಿ ನಿಮಗೆ. ಹಲೋ ನಮಸ್ಕಾರ. ದಾನ್ವಿ ರಿಯಾಕ್ಷನ್. ದಾನ್ವಿ ತಿರುಗು. ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ದಾನ್ವಿ ಊರಿಂದ ಅಮ್ಮ ಡೈರೆಕ್ಟ್ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ಅಕ್ಕನ ಮನೆಗೆ ಹೋಗ್ಬೇಕಂತ ಕಾಯ್ತಾ ಇದ್ದಾರೆ. ಯಾಕೆಂದರೆ ಅಕ್ಕನ ಮಗ ಚಿರು ಅಮ್ಮಮ್ಮ ಬಾ ಬಾ ಅಂತ ಕರಿತಾ ಇದ್ದಾನೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮಮ್ಮನ ಫ್ರೆಂಡ್ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮಮ್ಮ ಫುಲ್ ಖುಷಿ, ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ಟೆ ಎಲ್ಲ ಮಡಿಸ್ಕೊಡ್ತಾ ಇದ್ದು ನನಗೆ. ಊರಲ್ಲಿ ಟಾರ್ಚರ್ ಕೊಟ್ಟಿದ್ದು ಸಾಲದಂತೆ ಇಲ್ಲೂ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮಮ್ಮಂಗೆ. ಅಲ್ಲಿ ನಮ್ಮ ಅಪ್ಪಂಗೆ ಟಾರ್ಚರ್ ಕೊಟ್ಟಿದ್ದಾಯ್ತು. ಪ್ರತಿದಿನ ಹಿಂಗೆ ಆಡ್ತಾನೆ ನನ್ನ ಜೊತೆ. ವಿಸಿಟೇಟ್ ಮಾಡಿಬಿಡ್ತಾನೆ. ಕೂದಲೆಲ್ಲ ಯಾವ ಮಟ್ಟಕ್ಕೆ ತಗೊಂಡು ಬಂದು ದಕ್ಷ. ಮೊದಲೇ ನನ್ನ ಕೂದಲು ಫ್ರಿಜಿ ಡ್ರೈ. ಏನು ನೋಡ್ತಾ ಇದೆಯಾ ದಾನ್ವಿ? ಏನು ನೋಡ್ತಾ ಇದೆಯಾ ತೋರಿಸು. ಏನೋ ಫುಲ್ಲು ಡೀಪ್ ಸರ್ಚಿಂಗಲ್ಲಿ ಇದ್ದಾಳೆ ದಾನ್ವಿ. ಸೀರೆ ಬಳಕಾಡ್ಬೇಕಂತೆ ಆ ಥರ ಫುಲ್ಲು ಕೆಲಸ ಅಮ್ಮ. ಆದರೂ ನಮ್ಮ ಯಜಮಾನ್ರು ಬಟ್ಟೆ ಮಾಡಿಸಿಲ್ಲ. ನಾವು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಆಂಟಿ ಸಹ 3-3:15 ಆಂಟಿ ಬಂದುಬಿಟ್ರು. ಅವರು ಬಂದು ಮತ್ತೆ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಅಮ್ಮನ್ನ ಕರ್ಕೊಂಡೋದ್ರು. ನಿನ್ನೆಯಿಂದ ನಮ್ಮಮ್ಮ ಕಾದು ಕಾದು ನನ್ನ ಫ್ರೆಂಡ್ ಬರ್ತಾಳೆ ಅಂತ. ಸ್ಕೂಲ್ ಮೇಟ್ ನೀವಿಬ್ರು ಸ್ಕೂಲ್ ಮೇಟ್ಸಾ? ಸ್ಕೂಲಲ್ಲಿ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಅಮ್ಮ ನಿಮ್ಮದು? 7ನೇ ಕ್ಲಾಸ್. ಆಂಟಿ ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಒಂದು 5 ಗಂಟೆ ಹಂಗೆ ಇನ್ನೊಂದು ಫ್ರೆಂಡ್ ಮನೆಗೆ ಹೊರಟರು. ಇಬ್ಬರು ಸಹ ಅವ್ರ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ರಾತ್ರಿ ತುಂಬ ದಿನ ಆದಮೇಲೆ ಫ್ರೆಂಡ್ ಬಂದಿದ್ದಾರೆ ಅಂತ ಅವರು ಅಮ್ಮಂಗೂ ಆಂಟಿಗೂ ಸೀರೆ ಕೊಟ್ಟು ಕಳಿಸಿದ್ರು. ಫ್ರೆಂಡ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಅವರು ಸ್ಕೂಲ್
ಅಮ್ಮನ ಫ್ರೆಂಡ್ಗೆ, ಇದು ಅಮ್ಮಂಗೆ, ನನಗೆ ಕೊಟ್ಟೋಗುತ್ತಂತೆ ನಮ್ಮ ಮಗಳಿಗೊಂದು ಸೀರೆ ಕೊಡಲ್ಲ. ಚೆನ್ನಾಗಿದೆಯಾ ಸೀರೆ? ಚೆನ್ನಾಗಿದೆಯಾ? ಈಗ ಬಂದಿದ್ದಾರೆ ಇಬ್ರು ಆಂಟಿ. ನಮ್ಮ ಮಮ್ಮಿ ಸ್ಕೂಲ್ ಮೆಟ್. ಎಷ್ಟನೇ ಕ್ಲಾಸ್ ಅಮ್ಮ? 7ನೇ ಕ್ಲಾಸ್. 8 9ನೇ ಕ್ಲಾಸ್. ಲಂಗ ದೋಣಿ ಫ್ರೆಂಡ್ಸ್, ಚಡ್ಡಿ ದೋಸ್ತ್, ಲಂಗ ಬ್ಲೌಸ್ ಫ್ರೆಂಡ್ಸ್, ದೋಸ್ತ್. ಬೆಂಗಳೂರಲ್ಲಿ ಮೀಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಮೀಟ್ ಆಗಿ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಈ ಸೀರೆ ತಂದಿದ್ದಾರೆ. ಚೆನ್ನಾಗಿದೆ ಅಲ್ಲ? ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರನ್ನ ನಿಮಗೆ ಪರಿಚಯಿಸ್ತೀನಿ ಅಂತ. ಅವ್ರ ಫಂಕ್ಷನ್ಗೆ ಹೋಗ್ತಾ ಇದ್ವಿ ನಾವು ಫಂಕ್ಷನ್ಗೆ ಹೊರಟ್ವಿ. ಆಂಟಿನೂ ನಾವು ಈ ಕಡೆ ಹೋಗ್ತಿದ್ದಂಗೆ ಅವರು ಸಹ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಇನ್ನು ಇದ್ದರೆ ಬಿಡೋಲ್ಲ ಅಂತ ಅಂದ್ಬಿಟ್ಟು. ಅವ್ರು ನನ್ನ ಫ್ರೆಂಡು. ಅವರು ಫಂಕ್ಷನ್ನ ಅವ್ರ ಅಣ್ಣಂದು ಒಂದು ಸ್ಟುಡಿಯೋ ಇದೆ, ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ತಾರಲ್ಲ ಆ ಥರ ಒಂದು ಸ್ಟುಡಿಯೋ ತುಂಬ ಚೆನ್ನಾಗಿದೆ. ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು. ದಕ್ಷನ್ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್ ಇವನು, ಚಡ್ಡಿ ದೋಸ್ತ್ ಅಂತಲೇ ಹೇಳ್ಬೋದು. ಪನವ್ ಅಂತ. ಇವನು ಮುದ್ದು ಮರಿ ದಿಹಾನ್, ನನ್ನ ಫ್ರೆಂಡ್ ಅವರ ಅಣ್ಣನ ಮಗ. ನನ್ನ ಫ್ರೆಂಡ್ ಇವರೇ ದಿವ್ಯಾ ಅಂತ ಅಂದ್ಬಿಟ್ಟು. ಬೆಂಗಳೂರಿಗೆ ಬಂದಾಗ ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ಇವರೇ. ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ, ಆದರೆ ಬೆಸ್ಟ್ ಫ್ರೆಂಡ್ ಅಂತ ಆಗೋದು ಸ್ವಲ್ಪ ಜನ ಅಷ್ಟೇ. ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಒಂದು ಜೋಕಾಲಿ ಇತ್ತು. ತುಂಬ ದಿನ ಆದಮೇಲೆ ಎಲ್ಲರನ್ನೂ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ದಿವ್ಯಾ, ಅವರ ತಂಗಿ, ಅವರ ಅಮ್ಮ, ಅವರ ಅಣ್ಣ, ಅತ್ತಿಗೆ, ಮತ್ತು ಪವಿ ಅಕ್ಕ, ಅವ್ರ ಯಜಮಾನ್ರು, ಕಿಟ್ಟಿ ಅಣ್ಣ, ಪವಿ, ತುಂಬ ಖುಷಿ ಅನ್ನಿಸ್ತು. ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಈ ಸೆಟ್ದು. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಈ ಸ್ಟುಡಿಯೋನ. ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾದ ನಮ್ರತಾ, ಕಿಶನ್ನು, ಅನುಪಮ ಗೌಡ, ನಿವೇದಿತಾ ಗೌಡ ಅವರೆಲ್ಲರೂ ಬಂದು ಇಲ್ಲಿ ರೀಲ್ಸ್ ಎಲ್ಲ ಸಹ ಮಾಡಿದ್ದಾರೆ. ಸ್ಟುಡಿಯೋ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಫೋಟೋಗ್ರಾಫರೇ ಆಗಿಬಿಟ್ಟಿದ್ರು ಅಲ್ಲಿ. ಸ್ಟುಡಿಯೋ ಫುಲ್ಲು ಓಡಾಡಿ ತುಂಬ ಬಿಸಿಲಿತ್ತು. ಹಾಗಾಗಿ ಇಲ್ಲಿ ಬಂದು ಮರದ ನೆರಳಲ್ಲಿ ಜೋಕಾಲಿನೂ ಹಾಕಿದ್ದಾರೆ. ನಾನು ನನ್ನ ಮಗಳು ಜೋಕಾಲಿ ಆಡ್ತಾಯಿದ್ವಿ. ದಕ್ಷ ಹಿಂದೆ ನಮ್ಮನ್ನು ತೂಗ್ತಾ ಇದ್ದ. ಒಳ್ಳೆ ಊಟ ಮಾಡಿಕೊಂಡು ತುಂಬ ದಿನ ಆದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡಿ ತುಂಬಾ ಖುಷಿಯಾಗೋಯಿತು. ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಬಟ್ ತುಂಬ ಖುಷಿಯಾಗೋಯಿತು. ಅಲ್ಲಿಂದ ನಾವು ಮನೆಗೆ ಸಂಜೆ ಹೊರಟ್ವಿ. ಅಷ್ಟೊತ್ತಿಗೆ ದಕ್ಷಿಣ್ಗೆ ಇನ್ನೊಂದು ಸೈಕಲ್ ಸಹ ಬಂದುಬಿಟ್ಟಿತ್ತು. ಅದು ಆ ಹಳೆ ಸೈಕಲ್ ಬಂದಿದ್ದು ಪೆಡಲ್ ಏನೂ ಇರಲಿಲ್ಲ ಅಂತ ರಿಟರ್ನ್ ಹಾಕಿದ್ರು. ಅದು ಹೋಗಿ ಇನ್ನೊಂದು ಗೇರ್ ಸೈಕಲ್ ಬಂದುಬಿಟ್ಟಿತ್ತು. ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಅದರಲ್ಲೂ ಗೇರ್ ಸೈಕಲ್ ಬೇರೆ ಬಂದ್ಬಿಟ್ಟಿದೆ. ದಕ್ಷನ್ಗೆ ಕೈ ಕಾಲೇ ಸೈಕಲ್ ಇರೋದಕ್ಕೆ ಏನು ಎಲ್ಲೋಗ್ತಾ ಇದ್ದೀರಾ ಇಬ್ರು? ಫಿಟ್ಟಿಂಗ್ ಇಡಕ್ಕೆ ಹೋಗ್ತಾ ಇದೆಯಾ? ಯಾರಿಗೆ? ಯಪ್ಪ,
ಅನ್ನನ ಪಾತೆ ಅಪ್ಪದಿಕ್ಕೆ ದಕ್ಷನ್ ಸೈಕಲ್ ಫಿಟ್ಟಿಂಗಿಗೆ ಹೋಗ್ತಾ ಇದ್ದಾರೆ. ಕಂಪ್ನಿಯಿಂದ ಬರ್ತೀನಿ ಎಂದವ್ರು ಯಾಕೋ ಬಂದೇ ಇಲ್ಲ. ದಕ್ಷ ಛೇ 16th ಬರ್ತಾರಂತೆ, ಇವತ್ತು 8. ಹಾಗಾಗಿ ಸಾಹೇಬರಿಗೆ ತಾಳ್ಮೆನೇ ಇಲ್ಲ, ತಗೊಂಡು ಹೋಗ್ತಾ ಇದ್ದಾರೆ. ಡ್ಯಾನ್ಸ್ ದಕ್ಷ ಅನ್ನನ ಪಾತೆ ಅಪದಿಕ್ಕೆ ಅದೇನದು ಡ್ಯಾನ್ಸ್ ಮುಖ ತೋರಿಸ್ ಮಾಡುವ. ಸೈಕಲ್ ತಗೊಂಡೋಗಿ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡು ಬರೋದು ಒಳಗೆ 7 ಗಂಟೆ ಆಗೋಗ್ಬಿಟ್ಟಿತ್ತು. ಫುಲ್ಲು ಖುಷಿ ಅಂದರೆ ದಕ್ಷಂಗೆ ಹಿಡಿಯೋಕೆ ಆಗ್ತಾಯಿಲ್ಲ. ಇನ್ನು ಸೈಕಲ್ ಬಂದಮೇಲೆ ಪೂಜೆ ಮಾಡಲೇಬೇಕಲ್ವ, ದಾನ್ವಿ ಪೂಜೆ ಮಾಡ್ತಾಯಿದ್ಲು. ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಪಾಪ, ಹೊಸ ಸೈಕಲ್ ಅಂತ ಅಂದ್ಬಿಟ್ಟು. ಸುಜಯ್, ಪ್ರೀತಮ್ಮು, ಜಾಸ್ತಿ ಸುಜಯ್ ದಕ್ಷನೇ ಸೈಕಲ್ನ ಹೊಡಿಯೋದು. ಅವರಿಬ್ಬರು ನಮ್ಮ ರೋಡಲ್ಲಿ ಡಾನ್ಗಳ ಥರ ಯಾವಾಗಲೂ ಸೈಕಲ್ ಹೊಡಿತಾನೆ ಇರ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರಿಂದ ಅವರೇ ಬಂದು ಫಿಟ್ಟಿಂಗ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದರು. ಬಟ್ ಇದು 8ನೇ ತಾರೀಕು ಬಂತು. ಅವರು 16th ಮೇಲೆ ಬರ್ತೀವಿ ಅಂತ ಹೇಳಿದರು. ದಕ್ಷಿಣಗೆ ಅಷ್ಟು ತಾಳ್ಮೆನೇ ಇರಲಿಲ್ಲ. ಇಲ್ಲ ಅಪ್ಪ ಬಾಪ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡೋಗಿ ಎಲ್ಲ ಮಾಡಿಸ್ಕೊಂಡು ಬಂದು ಫುಲ್ಲು ಸಾಹೇಬರು ಹ್ಯಾಪಿ ಅಂದರೆ ಹ್ಯಾಪಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ. ಹಾಗಾಗಿ ಲೈಕ್ನ ಕೊಡಿ ಅಂತ ಎಲ್ಲ ವೀಡಿಯೋದಲ್ಲೂ ಕೇಳ್ತೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಹೋಗು ಮುಂದೆ. 6ನೇ ಗೆರೆಗೆ ಹಾಕೊಟ್ಟಿದ್ದೀನಿ, ಇನ್ನೊಂದು ಗೆರೆ ಹಾಕ್ತಿಲ್ಲ. ಎಷ್ಟು ಹ್ಯಾಂಡ್ ಹಾಕಿಸ್ತೀನಿ. ದಿನ ಬೆಳಗ್ಗೆ ಎದ್ಬಿಟ್ಟು ಸೈಕ್ಲಿಂಗ್ ಆರ ಮಾಡಿ ಹೊಟ್ಟೆ ಕರಗುತ್ತೆ. ಈ ಚಿಕ್ಕ ಮಕ್ಳ ಜೊತೆ ಇದೊಂದು ಚಿಕ್ಕ ಮಗು ಸೇರ್ಕೊಂಡಿದೆ. ಪಾಪು ತಿರ್ಗು ಈ ಕಡೆ. ಎಷ್ಟು 34 ವರ್ಷ ಚಿಕ್ಕ ಮಗು ಸೇರ್ಕೊಂಡಿದೆ ಕಾಡ್ಸಾಡಕ್ಕೆ. ಮಾರನೇ ದಿನ ನನ್ನ ಫ್ರೆಂಡ್ಸ್ ಸುಮಾ ಸಹ ಮನೆಗೆ ಬಂದಿದ್ದರು. ಮಕ್ಕಳ ಜೊತೆ ಕೂತ್ಕೊಂಡು ಕಾರ್ಡ್ಸ್ ಆಡ್ತಾಯಿದ್ರು. ಇದು ಸೆಟ್ ಆಟ ಅಷ್ಟೇ, ಇನ್ನೇನಿಲ್ಲ. ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ರಜೆ ಇರೋದ್ರಿಂದ ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬಿಟ್ಟಿದ್ದೀವಿ. ಕಾರ್ಡ್ಸ್ ಆಡಿಕೊಂಡು ಚೌಕಾಬಾರ, ಆಮೇಲೆ ಕುಂಟೆ ಬಿಲ್ಲೆ ಸಹ ಆಡ್ತಾ ಇರ್ತೀವಿ ರಾತ್ರಿ ಹೊತ್ತು ಊಟ ಆದಮೇಲೆ. ಸುಮಾ ಸ್ವಲ್ಪ ಹೊತ್ತು ಇದ್ದು ಮಕ್ಕಳ ಜೊತೆ ಎಲ್ಲ ಆಟ ಆಡಿ ಮನೆಗೆ ಹೋದ್ಮೇಲೆ ಅಕ್ಕನೂ ಮನೆಗೆ ಬಂದಳು ಅಮ್ಮನ್ನ ಕರ್ಕೊಂಡು ಹೋಗೋಕೆ. ಅಮ್ಮ ಬಂದು ತುಂಬ ದಿನವೇ ಆಗಿತ್ತು, 1 ವಾರ ಆಯಿತು. ಆಮೇಲೆ ಅಕ್ಕ ಬಂದು ಅಲ್ಲೊಂದು ವಾರ ಇರಬೇಕು ಅಂತ ಅಂದ್ಬಿಟ್ಟು ಅಮ್ಮ ಫೋನ್ ಮಾಡಿಸಿದ್ರು. ಅಕ್ಕ ಬಂದಳು, ಅಕ್ಕನೂ ಕರ್ಕೊಂಡು ಹೋದ್ಲು. ಅಮ್ಮ ಬಂದರೆ ಇಲ್ಲೊಂದು ವಾರ ಅಲ್ಲೊಂದು ವಾರ ಇದ್ಬಿಟ್ಟು ಆಮೇಲೆ ಊರ ಕಡೆ ಹೊರಡ್ತಾರೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.